ಆಟ ಆಡದೇ ಇದ್ರೆ ಫಲ ಸಿಗಲ್ಲ, ಪ್ರಯತ್ನ ಪಡದೇ ಇದ್ರೆ ಫಲ ಸಿಗಲ್ಲ. ಪ್ರಯತ್ನಿಸು. ಮನುಷ್ಯ ಪ್ರಯತ್ನದಲ್ಲಿ ಏನ್ ಮಾಡಬೇಕು? ಪ್ರಯತ್ನಿಸು. ನಿನ್ನ ಬುದ್ಧಿನ ಉಪಯೋಗಿಸು. ಜಟಾಟವಿ ಕಲಂಚಲ ಪ್ರವಾಹಮಾವಿತ ಸ್ಥಳೇ ಲಂಬಿತ ಹೋಗಿರೋ ಶಕ್ತಿ ನನಗೆ ಮತ್ತೆ ಬಂದಿರೋದ್ರಿಂದ ಮೊನ್ನೆ ತಲೆ ಮ್ಯಾಕೆ ಕೈ ಇಡ್ತಿದ್ದಂಗೆ ಅಮ್ಮಗೆ ಆರೋಗ್ಯ ಸರಿ ಹೋಯ್ತು. ಈಗಲೂ ತಲೆ ಮ್ಯಾಕೆ ಕೈ ಇಟ್ರೆ ಅಮ್ಮವ್ರು ಎತ್ತು ಕುತ್ಕೋತಾರೆ. ಓಂ ನಮಃ ಶಿವಾಯ. ನಾಗಿಣಿ, ಈ ಸಮಯದಲ್ಲಿ ನಿನ್ನ ಶಕ್ತಿ ಪರಿಚಯ ದೇವರ ಸಂಕಲ್ಪದ ಪ್ರಕಾರವೇ ನಡೆಯಬೇಕು. ಅವನು ಬರೆದಿರುವುದನ್ನು ನೀನು ತಿದ್ದಿ ಮತ್ತೆ ಸರಿ ಮಾಡುವ ಪ್ರಯತ್ನ ಮಾಡುತ್ತಿರುವೆ. ಇದು ತಪ್ಪು. ಅರ್ಥವಾಯಿತೆ? ನೀಲಕಂಠಾಯ ಮೃತ್ಯುಂಜಯಾಯ ಅಣ್ಣ, ಭೈರವಿಗೆ ಎಚ್ಚರ ಆಗ್ತಾ ಇದೆ ಅಣ್ಣ. ಭೈರವಿ, ನೀನೇನೋ ಹೆಲ್ಪ್ಗೋಸ್ಕರ ನಮ್ಮ ಊರಿಗೆ ಬಂದಿದೆ ಅಂತ ಹೇಳಿದಾಗ
ನಾನು ಏನೋ ಅನ್ಕೊಂಡಿದ್ದೆ. ಇವತ್ತು ನಿನ್ ಗೊತ್ತಿರೋ ಆಯುರ್ವೇದ ವೈದ್ಯದಿಂದ ನನ್ನ ಮಗಳು ಪ್ರಾಣನ ಕಾಪಾಡಿದೆ. ನೀನ್ ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಏನ್ ಹೇಳಿದ್ರು ಮಾಡ್ತೀನಿ, ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ಏನ್ ಬೇಕು ಕೇಳು. ನನ್ನ ಮಗಳಿಗಿಂತ ನನಗೇನು ಮುಖ್ಯ ಅಲ್ಲ. ನನ್ನ ಮಗಳಿಗೋಸ್ಕರ ನಾನು ಏನ್ ಮಾಡಿದ್ರು ಮಾಡ್ತೀನಿ. ಕೇಳು ಅರ್ಜುನ್. ಮಾತಾಡಿ. ಅಂಕಲ್, ಅದು ಏನ್ ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಅದೇ ಅಂಕಲ್, ಅದೇ ನಿಮ್ಮ ಮಗಳಿಗೆ ಪ್ರಾಣಾಪಾಯ ಇದೆ. ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಜೋಳ್ರಿ ಅಂಕಲ್, ಅದೇ ಅಂಕಲ್, ಈಗಿಂದೀಗಲೇ ಮದುವೆ ಅಂದ್ರೆ ನಾನು ಅಂದ್ರೆ ಒಳ್ಳೆ ಸಂಬಂಧ ಸಿಗೋದು, ನಿಮಗೂ ನಿಮ್ಮ ಮಗಳಿಗೂ ಇಷ್ಟ ಆಗೋ ಮದುವೆ ಗಂಡು ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದಲ್ವಾ ಅಂಕಲ್? ಏನ್ ಕೇಳಿದ್ರು ಕೊಡ್ತೀನಿ ಅಂದ್ರಲ್ಲ, ನಿಮ್ ಹುಡ್ಗಿನ್ ಕೊಟ್ಟು ಮದ್ವೆ ಮಾಡಿ ಅಂತ ಕೇಳಿ. ನೀವ್ ಹೇಳಿಲ್ಲ ಅಂತ ನನ್ಗೆ ಅರ್ಥ ಆಯ್ತು. ನಾನು ಹೇಳ್ತೀನಿ. ಯಜಮಾನ್ರೇ, ಈ ಅರ್ಜುನ್ ಬುದ್ಧಿ ಮದ್ವೆ ಬಗ್ಗೆ ನಿಮ್ ಜೊತೆ ಏನೋ ಹೇಳ್ಬೇಕು ಅಂತ ಬೆಳಗ್ಗೆ ನಂಗೆ ಹೇಳಿದ್ರು. ಅದು ಹೇಳೋದಕ್ಕೆ ಬಂದ್ರು. ಹಂಗ್ ನೋಡ್ತೀವ್ರಲ್ಲ, ಹೇಳಿ. ಏನ್ ಹೇಳ್ಬೇಕು ಅಂತಿದ್ಯಾ ಅರ್ಜುನ್? ಅದೇ ಅಂಕಲ್, ಭೈರವಿ ಮದುವೆ ಬಗ್ಗೆ. ಅದೇ ಅಂಕಲ್, ಮದುವೆ ಗಂಡು ಇಷ್ಟು ಅರ್ಜೆಂಟಾಗಿ ಹೇಗೆ ಸಿಗ್ತಾರೆ ಅಂತ. ಬೆಳಿಗ್ಗೆ ಶಿವಯ್ಯ ಆಗ ಹೇಳಿದಾಗ ನನಗೂ ನಿನ್ನ ಹಾಗೇನೆ ಟೆನ್ಷನ್ ಆಗ್ಬಿಟ್ಟಿತ್ತು. ಆದ್ರೆ ಈಗ ಟೆನ್ಷನ್ ಇಲ್ಲ. ಚಂದ್ರಮೌಳಿ ಅಂತ ನನಗೊಬ್ಬ ಫ್ರೆಂಡ್ ಇದ್ದಾನೆ. ಅವನಿಗೊಬ್ಬ ಮಗನೂ ಇದ್ದಾನೆ. ನಮ್ಮ ಸ್ನೇಹನ ನೆಂಟಸ್ಥನಾಗಿ ಬದಲಾಯಿಸ್ಕೊಳ್ಳೋಣ ಅಂತ ಬೆಳಿಗ್ಗೆ ನನ್ನ ಸ್ನೇಹಿತನಿಗೆ ಫೋನ್ ಮಾಡಿದರೆ ಅವನು ಸಂತೋಷವಾಗಿ ಒಪ್ಕೊಂಡ್ಬಿಟ್ಟ. ಅವ್ರ ಮಗನ ಕರ್ಕೊಂಡು ಹೆಣ್ಣು ನೋಡೋಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಗೊತ್ತಿರೋರು ಆಗಿರೋದ್ರಿಂದ ಬೇಗ ಮುಹೂರ್ತ ಇಟ್ಕೊಳ್ಳೋಣ ಅಂದ್ರೆ ಬೇಡ ಅನ್ನಲ್ಲ. ಹೆಣ್ಣು ನೋಡಕ್ ಬರೋದ್ರಿಂದ ಹಿಡಿದು ಮದುವೆ ಕೆಲಸ ಎಲ್ಲ ನೀವಿಬ್ಬರ ಹತ್ರದಲ್ಲಿದ್ದು ನೋಡ್ಕೋಬೇಕು.
ಭೈರವಿ, ನಿನಗೆ ಪ್ರಾಣ ಗಂಡಾಂತರ ಇದೆ ಅಂತ ಭಯ ಪಡ್ತಾ ಇದೀಯಾ? ಇಷ್ಟು ಸಡನ್ ಆಗಿ ಮದ್ವೆ ಅಂದ್ರೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಏನೋ ಹೊರಟು ತುಂಬಾ ಹೊತ್ತಾಯ್ತು ಅಂತ ಹೇಳ್ದೆ, ಇಲ್ಲಿಗೆ ಬರೋದಕ್ಕಿನ್ನ ಎಷ್ಟು ಟೈಮ್ ಆಗುತ್ತೋ? ಸರಿ ಕಣು. ಅಮ್ಮ, ಗಂಡಿನ ಕಡೆಯವರು ಹತ್ರದಲ್ಲೇ ಇದಾರಂತ. ಹೌದಾ? ಇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಏನ್ ಭೈರವಿ, ಇನ್ನೂ ರೆಡಿ ಆಗಿಲ್ವಾ? ಗಂಡನ್ ಕಡೆಯವರು ಬರೋ ಹೊತ್ತಾಯ್ತು. ಬೇಗ ಬೇಗ ಸೀರೆ ಉಟ್ಕೋ, ಬೇಗ ರೆಡಿ ಆಗು. ನೀ ನನ್ಗೆ ಹೇಳ್ದೇ ಇದ್ರು ನೀನು ಅರ್ಜುನ್ ಇಷ್ಟಪಡ್ತಾ ಇರೋ ವಿಷಯ ನನಗ್ ಗೊತ್ತಿದೆ. ಅದೆಲ್ಲ ಅದ್ಗೆ ನಾನ್ ಹೇಳ್ತೀನಿ ಅಂದ್ರೆ ಆ ಥರದ್ದೇನೂ ಇಲ್ಲ ಅಂತ ನನಗ್ ಸುಳ್ಳು ಹೇಳ್ದೆ. ಧೈರ್ಯ ಮಾಡಿ ಮಾವಂಗೆ ಅಜ್ಜಿಗೆ ಈ ವಿಷಯ ಹೇಳಿದ್ರೆ ಈಗ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಲ್ವಾ? ಅದ್ಗೆ ನೀವ್ ಕೂಡ ಹೀಗಂತೀರಾ? ಈಗ ನಾನ್ ಹೇಳಿದ್ರು ನೀನ್ ಹೇಳಿದ್ರು ಏನೂ ಉಪಯೋಗ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹೇಳಿದ್ರೆ ಅದು ಪ್ರೇಮಕ್ಕೆ ಸಂಬಂಧಪಟ್ಟ ವಿಷಯ ಆಗಲ್ಲ, ನಮ್ಮನೆ ಗೌರವಕ್ಕೆ ಸಂಬಂಧಪಟ್ಟ ವಿಷಯ ಆಗ್ಬಿಡತ್ತೆ. ಬೇಗ ರೆಡಿ ಆಗ್ಬಿಡು. ಅಜ್ಜಿ, ಅಜ್ಜಿ, ಯಾರು ಇಲ್ವಾ? ಅರ್ಜುನ್ ಕೊಡಿಲಿ. ಮದ್ವೆ ನಿಲ್ಸು ಅಂತ ಹೇಳಿದ್ರೆ ಹುಡುಗರ ಮನೆಯವ್ರಿಗೆ ಸತ್ಕಾರ ಮಾಡೋ ಕೆಲ್ಸದಲ್ಲಿದೆ ನೀವನು. ಗಂಡಿನ ಕಡೆಯವರು ಬಂದ್ರು ಅನ್ಸುತ್ತೆ, ನಾನು ಹೋಗಿ ನೋಡ್ತೀನಿ. ಅಲ್ಲಿ ನೋಡು, ಬಂದೇ ಬಿಟ್ರು. ಹಾ, ಬಂದ್ಬಿಟ್ರು. ಮನೆ ಚೆನ್ನಾಗಿದೆ. ನಡಿಯಪ್ಪ. ಕೃಷ್ಣಯ್ಯ, ಏನು ಸತ್ಯಮೂರ್ತಿ, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ. ನಮಸ್ಕಾರ. ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಮ್ಮ. ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ. ಹೌದು, ನನ್ ಮಗ ಕಣೋ. ನಮಸ್ತೆ ಅಂಕಲ್. ನಮಸ್ತೆ. ಯಾವಾಗ್ಲೂ 10-12 ವರ್ಷದ ಹಿಂದೆ ನೋಡಿದ್ದು. ನಾನೀಗ ನಿಂಗೆ ನೆನಪಿದ್ದೀನ? ಗೊತ್ತಿದೆ ಅಂಕಲ್, ನಿಮ್ ಫೋಟೋ ಕೂಡ ನಮ್ಮ ಮನೇಲಿದೆ. ಸರಿ, ಬನ್ನಿ ಬನ್ನಿ. ಬಾರಮ್ಮ. ನಿಮ್ ಭಾವನವ್ರಿಗೆ ಏನಾಗಿದೆ? ಅನ್ಕೊಂಡಿರ್ಲಿಲ್ಲ, ಈ ಮಧ್ಯೆ ಸ್ವಲ್ಪ. ಅಯ್ಯೋ ಪಾಪ. ಏನಮ್ಮ, ಚೆನ್ನಾಗಿದೀಯಾ? ಲೇ, ಅವನು ನನ್ನ ಸೋದರಳಿಯ. ಬನ್ನಿ. ಸ್ವಂತ ಸೋದರಳಿಯನ್ನ ಬೇಡ ಅನ್ಕೊಂಡು ರಕ್ತ ಸಂಬಂಧನ ದೂರ ಮಾಡ್ಕೊಂಡು
ಅವನ್ ಮಗಳನ್ನ ನಿಮ್ಗೆ ಯಾಕೆ ಮದ್ವೆ ಮಾಡ್ಕೊಡ್ತಿದ್ದಾನೆ ಅಂತ ನಿಮಗ್ ಕೇಳ್ಬೇಕು ಅನ್ನಿಸ್ಲಿಲ್ವಾ? ಜಲಜಾ, ನೀನೇನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ನನಗ ಅರ್ಥ ಆಗೇ ಮಾತಾಡ್ತಾ ಇದ್ದೀನಿ. ಅವ್ರಿಗೂ ಕೂಡ ಅರ್ಥ ಆಗ್ಲಿ ಅಂತಾನೆ ಹೇಳ್ತಾ ಇದ್ದೀನಿ. ಏನೇ ನೀನ್ ಹೇಳೋದು? ಹೆಣ್ಮಗಳನ್ನ ಹೇಗ್ ಬೆಳೆಸ್ಬೇಕು, ಯಾರು ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿಲ್ವಾ? ಹೆತ್ತ ಮಗಳನ್ನ ತಂಗಿ ಮಗನ್ಗೋ ಅಕ್ಕನ್ ಮಗನ್ಗೋ ಮಾತ್ರ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋ ರೂಲ್ ಏನಾದ್ರೂ ಇದ್ಯಾ? ನಾನು ರೂಲ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ನೇಹದ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ ನಿನ್ ಮಗನ್ಗೆ ರಕ್ತ ಸಂಬಂಧದ ಮೇಲೆ ನಂಬಿಕೆ ಇಲ್ವಾ? ಆ ಮಾತನ್ನ ನಿನ್ ಮಗನ ಕೇಳೋದ್ ಬಿಟ್ಟು ನನ್ನೇ ಕೇಳ್ತಾ ಇದೀಯಾ? ನನ್ ಮಗಳನ್ನ ನಿನ್ ಮಗನಿಗೆ ಕೊಟ್ಟು ಮದುವೆ ಮಾಡೋದು ನನಗಿಷ್ಟ ಇಲ್ಲ. ನಿನ್ ಮಗಳನ್ನ ನನ್ ಮಗನಿಗೆ ಕೊಡದೆ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡೋದು ನನಗೂ ಇಷ್ಟ ಇಲ್ಲ. ಮದುವೆ ಅನ್ನೋದು ಅಭಿಪ್ರಾಯದ ಮೇಲೆ, ಇಷ್ಟದ ಮೇಲೆ ನಿಂತ್ಕೊಂಡಿರುತ್ತೆ, ಸಂಬಂಧದ ಮೇಲೆ ಅಲ್ಲ. ನನ್ ಮಗಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ಬೇಕು ನನಗೆ ಚೆನ್ನಾಗಿ ಗೊತ್ತು. ಸುಮ್ನೆ ನನಗೆ ಕೋಪ ಬರ್ಸ್ಬೇಡ. ಮನೆ ಅವ್ರಿಗಿಂತ ನಿನಗ್ ಹೊರಗಿನವರೇ ಜಾಸ್ತಿ ಆಗೋದ್ರಾ? ಸ್ವಂತದವ್ರ ಬಗ್ಗೆ ಯೋಚನೆ ಮಾಡದೆ ಇರೋನು ದೊಡ್ಡ ಮನುಷ್ಯನ್ ತರ ಊರ್ನವರಿಗೆಲ್ಲ ಏನ್ ನ್ಯಾಯ ಹೇಳ್ತೀಯ? ಆ ಹುಡುಗನಲ್ಲಿ ಇರೋದೇನು, ನನ್ ಮಗನಲ್ಲಿ ಇಲ್ದೇ ಇರೋದೇನು? ಆ ಹುಡುಗನ್ಗಿಂತ ನನ್ ಮಗನಲ್ಲಿ ಏನ್ ಕಡಿಮೆ ಇದೆ ಹೇಳಣ್ಣ? ನನ್ ಮಗನ್ಗೇನಾದ್ರ ಕಣ್ಣಿಲ್ವಾ, ಕಾಲಿಲ್ವಾ, ಪಾಪಿಷ್ಟಾನ, ರೋಗಿಷ್ಟಾನ, ತಿರ್ಬೋಕಿನ ಇಲ್ಲ ಏನಾರ ಕುಡಿತಾನ? ಏನ್ ಕಡಿಮೆ ಆಗಿದೆ ಅಂತ ನಿನ್ ಮಗಳನ್ನ ನನ್ ಮಗನಿಗೆ ಕೊಡದೆ ಬೇರೆಯವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ಯಾ? ನಿನ್ ಕಣ್ಣಿಗೆ ಸ್ನೇಹಿತನ್ ಮಗ ಹೀರೋ ತರ, ತಂಗಿ ಮಗ ವಿಲ್ಲನ್ ತರ ಕಾಣಿಸ್ತಾ ಇದ್ದಾನ? ಮಾತಾಡಣ್ಣ, ಉತ್ತರ ಕೊಡು. ನಿನಗೆ ಉತ್ತರ ಕೊಡೋ ಅವಶ್ಯಕತೆ ಖಂಡಿತವಾಗ್ಲೂ ನನಗಿಲ್ಲ. ಜನ್ಮ ಕೊಟ್ಟ ತಂದೆಯಾಗಿ ನನ್ನ ಮಗಳ ಜೀವನದ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ನನಗೆ ಹಕ್ಕಿದೆ. ಅವಳ ಜೀವನದ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಹೌದು, ಮಗಳು. ಯಾಕೆ ಮಗಳಿಗೊಂದ್ ನ್ಯಾಯ, ತಂಗಿಗೊಂದ್ ನ್ಯಾಯನಾ? ನಿನ್ ಮಗಳ ಥರಾನೇ ನಿನ್ ತಂಗಿ ಬಗ್ಗೆನೂ ಯೋಚನೆ ಮಾಡಿದ್ರೆ ನನಗ್ ಬೇಡ್ಕೊಳ್ಳೋ ಗತಿ ಬರ್ತಿತ್ತಾ? ಇದಕ್ ಕಾರಣ ನೀನಲ್ವಾ? ಜಲಜಾ, ತಲೆ ಕೆಟ್ಟೋರ್ ತರ ಮಾತಾಡ್ಬೇಡ. ನನಗ್ ತಲೆ ಕೆಟ್ಟಿಲ್ಲ ಅಣ್ಣ, ನಿನಗೆ ತಲೆ ಕೆಟ್ಟು ಇಂಥ ದರಿದ್ರದವನ್ನ ನಿನ್ನ ಅಳಿಯನ್ ಮಾಡ್ಕೋಬೇಕು ಅಂತಿದೀಯಾ? ಜಲಜಾ, ಹೊಡೆಯಣ್ಣ, ಯಾಕೆ ನಿಲ್ಲಿಸ್ಬಿಟ್ಟೆ? ನನ್ ಮಗನ್ ಬಿಟ್ಟು ಇವನ ಕರ್ಕೊಂಬಂದಾಗ್ಲೇ ಇದ್ದ ಗೌರವ ಹೋಯ್ತು. ಈಗ ಹೊಡೆದ್ರೆ ಹೊಸ್ತಾಗ್ ಹೋಗೋ ಮರ್ಯಾದೆ ಏನಿದೆ? ಹೊಡಿ. ತವರ್ ಮನೆ ಅಣ್ಣ ಅಂತ ನಾನು ಇಲ್ಲಿವರೆಗೂ ಅನ್ಕೊಂಡಿದ್ದೆ. ನಿಮ್ಮಲ್ಲಿ ಯಾರಿಗಾದ್ರೂ ಒಂಚೂರಾದ್ರೂ ನಾನು ಈ ಮನೆ ಹೆಣ್ಮಗಳು ಅಂತ ಪ್ರೀತಿ ಇದೆಯಾ? ಇನ್ನು ನಾನ್ ಬದುಕಿದ್ ಯಾರನ್ನು ಉದ್ಧಾರ ಮಾಡ್ಲಿ? ಇಷ್ಟ ಅವಮಾನ ಆದ್ಮೇಲೆ ಯಾಕೆ ಬದುಕಿರ್ಬೇಕು? ನಾನು ಈಗ್ಲೇ ಸತ್ತು ಹೋಗ್ತೀನಿ, ಈಗ್ಲೇ ಸತ್ತು ಹೋಗ್ತೀನಿ. ನನ್ ಹೆಣದ ಮೇಲೆ ನಿನ್ ಮಗಳ ಮದುವೆ ಮಾಡು. ನಾನ್ ಬದುಕಿರಲ್ಲ,
ನಾನ್ ಸತ್ತೋಗ್ತೀನಿ, ನಾನ್ ಸತ್ತೋಗ್ತೀನಿ, ನಾನು ಈಗ್ಲೇ ಸತ್ತೋಗ್ತೀನಿ. ನಮ್ ಕಣ್ಮುಂದೆನೆ ಇದ್ದಾನ ಮಲ್ಲಿ. ಅರ್ಜುನ್ ಬುದ್ಧಿ ಒಳ್ಳೆ ಹುಡ್ಗನೇ ಅಲ್ವಾ? ಹುಡ್ಗನ್ನ ಮತ್ತೆ ಅಮ್ಮವ್ರನ್ನ ಕಾಪಾಡಿದ್ದು ಆ ಹುಡ್ಗನೇ ಅಲ್ವಮ್ಮ? ಅವ್ರು ಮಾಡ್ಕೊಂಡ್ರೆ ಅಮ್ಮವ್ರನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೋತಾರೆ ಅಂತ ನನ್ ಮನ್ಸಿಗೆ ಅನ್ಸ್ತೈತೆ. ನಿಜಾನೇ ಮಲ್ಲಿ, ನಿನಗ್ ಬಂದ್ ಯೋಚನೆ ನಮಗ್ ಬರ್ಲಿಲ್ಲ ನೋಡು. ನೋಡು ಕೃಷ್ಣಯ್ಯ, ನಮ್ ಭೈರವಿ ಮತ್ತೆ ಆ ಹುಡುಗನ್ ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಏನ್ ಹೇಳ್ತಾ ಇದೀಯಮ್ಮ? ಒಪ್ಕೋಬೇಡ ಬಾವ, ಅದ್ ಕರೆಕ್ಟ್ ಆಗಿಲ್ಲ ಅನ್ನೋದೇನೋ. ನಿನ್ ಮಗಳು ನಿನ್ ಮಗನ್ಗೋಸ್ಕರ ಮಾಡೋ ಪ್ರತಿ ಪ್ರಯತ್ನದಲ್ಲಿ ಆ ಹುಡುಗ ಭೈರವಿಗೆ ಜೊತೆಯಾಗಿದ್ದು ಎಷ್ಟೋ ಸಹಾಯ ಮಾಡ್ತಾ ಇದ್ದಾನೆ. ನಮ್ಗೇನ್ ಸಮಸ್ಯೆ ಬಂದ್ರು ಅದನ್ನ ಪರಿಹರಿಸೋಕೆ ಸ್ವಂತ ಮನೆಯವ್ರ ತರ ಪ್ರಯತ್ನ ಮಾಡ್ತಾನೆ. ನಿಜಾನೇ ಮಾವ, ಆ ಹುಡುಗ ತುಂಬಾ ಒಳ್ಳೆಯವನು. ನಮ್ಗೆಷ್ಟೋ ರೀತಿಯಲ್ಲಿ ಸಹಾಯ ಮಾಡಿದಾನೆ. ಬರೀ ಒಳ್ಳೆಯವನಷ್ಟೇ ಅಲ್ಲ, ತುಂಬಾ ಬುದ್ಧಿವಂತ ಕೂಡ ಮಾವ. ನೀವು ಕೂಡ ಅವನನ್ನ ನೋಡ್ತಾನೆ ಇದ್ದೀರಲ್ವಾ? ದೀಕ್ಷೆ ವಿಷಯದಲ್ಲಾಗ್ಲಿ ಬೇರೆ ವಿಷಯದಲ್ಲಾಗ್ಲಿ ಎಲ್ಲದಕ್ಕೂ ಆ ಹುಡುಗನ್ ಸಹಾಯ ತಗೊಂಡಿದ್ದಾಳೆ ಅಂದ್ರೆ ಭೈರವಿಗೂ ಕೂಡ ಆ ಹುಡುಗ ಅಂದ್ರೆ ಇಷ್ಟನೋ ಏನೋ ಕಣೋ. ನೀವೇನು ಅನ್ಕೊಳಕಿಲ್ಲ ಅಂದ್ರೆ ಒಂದ್ ಮಾತಯ್ಯೋರೆ, ನೀವು ಎಷ್ಟು ಸಂಬಂಧ ನೋಡಿದ್ರು ನನಗೇನು ಅಂತ ಒಳ್ಳೆ ಹುಡ್ಗ ಸಿಗಕ್ಕಿಲ್ಲ ಅಂತ ಅನ್ಸ್ತೈತೆ ಅಯ್ಯೋರೆ. ಒಂದ್ಸಾರಿ ಯೋಚನೆ ಮಾಡಿ ಮಾವ. ಆ ಭೈರವಿಗೆ ಗೊತ್ತಿರೋ ರಹಸ್ಯ ಏನು ಅಂತ ನಮಗ್ ಗೊತ್ತಾಗ್ಬೇಕು ಅಂದ್ರೆ ನಾವು ಆ ಭೈರವಿನ ಭೇಟಿ ಮಾಡ್ಬೇಕು. ಭೇಟಿ ಆಗ್ಬೇಕು ಅಂದ್ರೆ ಅವಳು ಹೊರಗ್ ಬರ್ಬೇಕು. ನಿನ್ ಮಂತ್ರಶಕ್ತಿ ಯಾವ್ದನ್ನಾದ್ರೂ ಉಪಯೋಗ ಮಾಡಿ ಆ ಭೈರವಿನ ಹೊರಗ್ ಬರೋ ಹಾಗೆ ಮಾಡು. ಅವಳು ಹೊರಗ್ ಬರ್ತಿದ್ದ ಹಾಗೆ ಅವಳನ್ನ ಕಿಡ್ನಾಪ್ ಮಾಡಿ ಅವಳಿಗೆ ಗೊತ್ತಿರೋ ರಹಸ್ಯನ ಅವಳ ಬಾಯಲ್ಲೇ ಕಕ್ಕಿಸ್ತೀನಿ. ಆ ಮನೇಲಿ ಶ್ರೀಚಕ್ರ ಇದೆ, ಅದಿರೋವರೆಗೂ ಯಾವ ದುಷ್ಟಶಕ್ತಿನೂ ಆ ಮನೆ ಪ್ರವೇಶ ಮಾಡಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಯಾವ್ದೋ ಒಂದ್ ಕೆಲ್ಸದ ಮೇಲೆ ಹೊರಗ್ ಬರ್ದೆ ಯಾರು ಮನೇಲಿ ಖೈದಿ ತರ ಕೂತ್ಕೊಳ್ಳಲ್ಲ. ಅವಳು ಯಾವಾಗ ಏನ್ ಮಾಡ್ತಾಳೋ, ಯಾವ ಕೆಲ್ಸದ ಮೇಲೆ ಯಾವಾಗ ಹೊರಗ್ ಬರ್ತಾಳೋ ತಿಳ್ಕೊಂಡ್ರೆ ಸರಿ ಹೋಗತ್ತೆ. ಫಾರಿನ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನನ್ ತಮ್ಮ ಈ ನಾಗವಾರಕ್ ಬಂದಿದ್ದಾನೆ. ಅವನು ಈ ಊರಲ್ಲೇ ಇದ್ದಾನೆ ಅಂತ ಗೊತ್ತಾಗಿದೆ. ನಿನಗೆ ಗೊತ್ತಿಲ್ದೆ
ನಿನ್ ತಮ್ಮ ಇಲ್ಲಿಗೆ ಬರೋ ಅಗತ್ಯ ಏನಿತ್ತು? ಅದೇ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರ ಮನೆಗ್ ಕಳ್ಸಿದ್ದ ಡ್ರೋನ್ನ ಅವನ್ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿದಾನೆ ಅಂತ ಕೇಳ್ಪಟ್ಟೆ. ಅಂದ್ರೆ ನನ್ ತಮ್ಮನ್ಗೆ ಆ ಭೈರವಿ ಫ್ಯಾಮಿಲಿ ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಆ ಫ್ಯಾಮಿಲಿ ನನ್ ತಮ್ಮನ್ನ ಅವ್ರ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ತಾ ಇರ್ಬೇಕು. ಅರ್ಜುನ್, ಅಂಕಲ್ ಅಂಕಲ್ ಏನಾಯ್ತು ಅಂಕಲ್? ನೀವೇನಿಲ್ಲಿ? ನಿನ್ನ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಅಯ್ಯೋ, ಕರೆದಿದ್ರೆ ನಾನೇ ಬರ್ತಿದ್ದೆ ಅಂಕಲ್. ನೀವ್ಯಾಕೆ ಬರಕ್ ಹೋದ್ರಿ? ನಿನ್ನನ್ನು ಕರೆಸಿ ಮಾತಾಡೋ ವಿಷಯ ಅಲ್ಲ ಇದು. ನಾನೇ ಬಂದು ಮಾತಾಡೋಂಥ ವಿಷಯ. ಹೇಳಿ ಅಂಕಲ್, ಏನ್ ಮಾತಾಡ್ಬೇಕಿತ್ತು? ನಿಂದು ಯಾವ ಊರು? ಇಷ್ಟು ದಿನ ಕೇಳ್ದೆ, ಈ ಟೈಮಲ್ಲಿ ಬಂದು ಕೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದೆಯಾ? ಹಾಗೇನಿಲ್ಲ ಅಂಕಲ್, ನಮ್ದು ಬ್ಯಾಂಗ್ಳೂರ್. ನಿನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ? ಬ್ರದರ್ಸ್ ಯಾರು ಇಲ್ಲ. ಅಕ್ಕ ನಾನು ಇಬ್ರೆ. ಅಕ್ಕನಿಗೆ ಮದುವೆ ಆಗಿದೆ. ನಿಮ್ಮ ತಂದೆ ಏನ್ ಮಾಡ್ತಾರೆ? ನಮ್ಮಪ್ಪ ಬಿಸ್ನೆಸ್ ಮಾಡ್ತಾರೆ. ನಿಮ್ಮಮ್ಮ? ಅಮ್ಮ ಮತ್ತೆ ಯಾಕೆ ಬಂದೆ? ಮನ್ಸನ್ನ ಸಾಯಿಸ್ಕೊಳ್ಳೋದು ಮಾತಲ್ಲಿ ಹೇಳ್ದಷ್ಟು ಸುಲಭ ಅಲ್ವಲ್ಲ. ಅಂಕಲ್, ನೀವು ನನ್ನ ಫ್ಯಾಮಿಲಿ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರೋ ತಿಳ್ಕೊಬೋದಾ? ಸಂಬಂಧನ ಬೆಳೆಸಬೇಕು ಅನ್ಕೊಂಡಿರುವಾಗ ತಿಳ್ಕೊಬೇಕಾಗಿದ್ದು ಅಗತ್ಯ ಅಲ್ವಾ? ನಿನಗಿಷ್ಟ ಆದ್ರೆ ನನ್ನ ಮಗಳು ಭೈರವಿನ ನಿನ್ನ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡಿದ್ದೀನಿ. ಅಂಕಲ್, ಏನ್ ಅಂಕಲ್ ನೀವು ಹೇಳ್ತಿರೋದು? ನಿಜಾನೇ ಹೇಳ್ತಾ ಇದ್ದೀನಿ. ನನ್ನ ಮಗಳ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅರ್ಜುನ್? ಅಂದ, ಚಂದ, ಓದು ಎಲ್ಲ ಇರೋ ಹುಡುಗಿ ಸರ್. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ನಂಬಿಕೆನ ನಿಜ ಮಾಡೋರು, ನಿಮ್ ಒಳ್ಳೆತನಕ್ಕೆ ನಿಜವಾದ ವಾರಸ್ದಾರಲು ಅಂತ ಮಗಳಿರೋದಕ್ಕೆ ನೀವು ಗರ್ವ ಪಡಬೇಕು ಅಂಕಲ್. ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ನಿಂಗೆ ಇಷ್ಟನಾ? ನಾನು ಇಲ್ಲಿಗೆ ಬಂದಿದ್ದೆ ನಿಮ್ಮ ಹುಡುಗಿಗೋಸ್ಕರ. ನಾನು ಭೈರವಿನ ಪ್ರೀತಿಸ್ತಿರೋ ವಿಷಯ ನಿಮಗೆ ಹೇಳಬೇಕು ಅಂತ ಎಷ್ಟು ಟೆನ್ಷನ್ ಆಗಿದ್ದೆ. ಈಗ ನೀವೇ ಬಂದು ನಿಮ್ಮ ಹುಡುಗಿನ ಮದುವೆ ಮಾಡ್ಕೊ ಅಂತಿದ್ದೀರಾ ಅಂದ್ರೆ ನನ್ನ ಅದೃಷ್ಟದ ಬಗ್ಗೆ ಏನ್ ಅನ್ಕೋಬೇಕೋ ನನಗೆ ಅರ್ಥ ಆಗ್ತಿಲ್ಲ. ಸಂತೋಷಕ್ಕೆ ನನಗೆ ಮಾತು ಕೂಡ ಬರ್ತಿಲ್ಲ ಅಂಕಲ್. ಏನು ಯೋಚನೆ ಮಾಡ್ತಾ ಇದೀಯಾ? ಅದೇ ಅಂಕಲ್, ಯಾರಿಗಾದ್ರೂ ಮದುವೆಗಿಂತ ಮುಂಚೆ ಒಂದು ಲೈಫ್ ಇರುತ್ತೆ. ಮದುವೆ ಆದ್ಮೇಲೆ ನಮಗೆ ಹೊಸ ಲೈಫ್ ಶುರು ಆಗತ್ತೆ. ಮದುವೆ ಅಂದ್ರೆ ನಮ್ಮ ಜೀವನನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದು ಅಂತ. ಮೊದಲು ನಿಮ್ಮ ಹುಡುಗಿ ಅಭಿಪ್ರಾಯ ತಿಳ್ಕೊಳ್ಳೋದು ಒಳ್ಳೇದು ಅಂಕಲ್. ಅಂಕಲ್, ನಾನೇನಾದ್ರು ತಪ್ಪಾಗಿ ಮಾತಾಡೋದಾ? ತುಂಬಾ ಕರೆಕ್ಟಾಗಿ ಮಾತಾಡಿದೆ. ಮಗಳು ಮದುವೆ ಮಾಡೋದು ನನ್ನ ಕರ್ತವ್ಯ ಅನ್ಕೊಂಡೆ ಹೊರತು ಒಬ್ಬ ಹೆತ್ತ ತಂದೆಯಾಗಿ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಭಿಪ್ರಾಯನ ಮೊದಲೇ ತಿಳ್ಕೋಬೇಕು ಅನ್ನೋ ಯೋಚನೆ ಕೂಡ ನನಗೆ ಬರಲಿಲ್ಲ. ನಿನ್ನ ಮಾತು ಹೇಳ್ದೆ ಅಂದ್ರೆ ನಿನ್ನ ಸಂಸ್ಕಾರ ಏನು, ನಿನ್ನ ತಂದೆ ತಾಯಿ ಬೆಳೆಸಿರೋ ರೀತಿ ಏನು ಅಂತ ನನಗೆ ಅರ್ಥ ಆಗತ್ತೆ. ನಾಳೆ ಬೆಳಿಗ್ಗೆನೆ ನನ್ನ ಮಗಳ ಹತ್ರ ನಾನು ಮಾತಾಡ್ತೀನಿ. ನೀನ್ ಕೂಡ ಬಾ. ಆಯ್ತು ಅಂಕಲ್. ಸರಿ, ಹೋಗಿ ರೆಸ್ಟ್ ಆಗು. ಗುಡ್ ನೈಟ್ ಅಂಕಲ್.
ಹೋಗು ಅಂದ್ರೆ ಹೋಗ್ದಲೆ ಅವ್ರನ್ನ ಯಾಕೆ ಹಿಡ್ಕೋತಾ ಇದೀಯಾ? ಮರ್ಯಾದೆಯಾಗಿ ಹೋಗದೆ ಇದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗ್ತೀರಾ ಇಲ್ವಾ? ಹೊರಡಿ ಅಂದ್ರೆ ಕೇಳಿಸಲ್ವಾ ನಿಮ್ಗೆ? ನಾನು ಹೇಳೋ ಮಾತನ್ನ ಸ್ವಲ್ಪ ಯೋಚನೆ ಮಾಡೇ ತಾಯಿ. ನೀನ್ ಹೇಳೋದನ್ನ ನಾನ್ ಯಾಕೆ ಕೇಳಿಸ್ಕೊಳ್ಳಿ? ಡಾಕ್ಟರ್ ಹತ್ರ ಹೋದ್ವಿ, ತಾಯ್ತಾ ಕಟ್ಸಿದ್ವಿ, ಹರಕೆ ಮಾಡ್ಕೊಂಡ್ವಿ, ಮುಡುಕ್ ಕಟ್ಟಿಟ್ವಿ. ಇಷ್ಟು ಮಾಡಿದ್ರು ಸರಿ ಆಗದೆ ಇದ್ದಿದ್ದು ನಿನ್ ಮಂತ್ರಕ್ ಸರಿ ಆಗುತ್ತಾ? ರೋಡಲ್ಲಿ ಓಡಾಡ್ಕೊಂಡು ಕೆಲ್ಸಕ್ ಬಾರ್ದೇ ಇರೋರ್ಗೆಲ್ಲ ರೋಗ ವಾಸಿ ಮಾಡ್ತೀವಿ ಅಂತ ಕಟ್ಕತೆ ಹೇಳೋ ನೀವು ನನ್ ಗಂಡನ್ ಸರಿ ಮಾಡ್ತೀರಾ? ಹೋಗಿ. ಅಮ್ಮ, ಕಣಿ ಹೇಳೋರಿಗೆ ಮಂತ್ರದ ಮಹಿಮೆ ಇರುತ್ತೆ ಅಂತ ಕೇಳಿದೀನಿ. ಆಗ್ಲಿ, ಒಂದ್ಸರಿ ಅವ್ರು ಹೇಳೋದ್ ಕೇಳಮ್ಮ. ಅವನ್ ಹೇಳ್ತಾ ಇರೋದು ನಿಜ ಕಣೆ. ಕಣಿ ಹೇಳೋರು ಬೆಟ್ಟಗಳಲ್ಲಿ ಪೂಜೆ ಮಾಡ್ತಾರೆ. ಅವ್ರ ಮಾತಿಗೆ ಮಂತ್ರಕ್ಕೆ ತುಂಬಾ ಮಹಿಮೆ ಇರುತ್ತೆ. ಪ್ರಯತ್ನ ಪಟ್ರೆ ನಷ್ಟ ಏನು ಇಲ್ವಲ್ಲೇ? ಆಹಾ, ನೀನೇನ್ ನಮಗ್ ಸಲಹೆ ಕೊಡೋದ್ ಬೇಕಾಗಿಲ್ಲಮ್ಮ. ಹಾ, ಏನು ಈಗೇನ್ ಮಾಡ್ತಿರೋ ಮಾಡಿ. ಕಣಿ ಹೇಳ್ತೀನಮ್ಮ ಕಣಿ. ಅಮ್ಮ ನುಡ್ದಿದ್ದು ಜಗದಾಂಬ ನುಡ್ದಿದ್ದು, ಸವದತ್ತಿ ಎಲ್ಲಮ್ಮ ನುಡ್ದಿದ್ದು, ತಾಯಿ ಚಾಮುಂಡಿ ನುಡ್ದಿದ್ದು. ತಾಯಿ ಜಲಗೇರಮ್ಮ ನುಡ್ದಿದ್ದು, ತಾಯಿ ಮುಳ್ಕಟ್ಟಮ್ಮ ನುಡ್ದಿದ್ದು. ಎಲ್ಲಾ ದೇವರ ಆಶೀರ್ವಾದದಿಂದ ನಿನಗೆ ಒಳ್ಳೇದಾಗ್ಬೇಕು ಮಗನೇ. ನಾಳೆ ಸೂರ್ಯೋದಯದ ವೇಳೆಗೆ ನಿನ್ನ ಗಂಡ ಎದ್ದು ಕುಣಿತಾನೆ. ಒಳಗ್ ಕರ್ಕೊಂಡು ಹೋಗಮ್ಮ ತಾಯಿ. ಕಣಿ ಹೇಳ್ತೀನಮ್ಮ ಕಣಿ. ಕಣಿ ಹೇಳ್ತೀನಮ್ಮ ಕಣಿ. ಅಮ್ಮ ನುಡ್ದಿದ್ದು ಜಗದಂಬ ನುಡ್ದಿದ್ದು.
ಮನೆ ಒಳಗ್ ಕರ್ಕೊಂಡು ಹೋಗಿ ಅಂತ ಅವ್ರು ಹೇಳಿದ್ರಲ್ಲ ಚಿಕ್ಕಿ. ಒಳಗ್ ಹೋಗೋಣ ಬನ್ನಿ. ಓ, ನೀನ್ ಹೇಳಿಲ್ಲ ಅಂದ್ರೆ ನಮಗ್ ಗೊತ್ತೇ ಆಗಲ್ಲ. ಬನ್ರಿ.